ನಳಿನಿ, ಮಕ್ಕಳಿಗೆ ಬಟ್ಟೆ ಇಷ್ಟ ಆಯ್ತಮ್ಮ? ಹ್ಞೂ ಯಜಮಾನ್ರೆ, ನಮ್ಮ ಮೇಘ ಶಾಮಂತು ಅವ್ರಿಗೆ ಎಂತ ಬಟ್ಟೆ ಬೇಕೋ ಅಂಥದೇ ಬಟ್ಟೆ ತಗೊಂಡ್ರು. ಮಕ್ಕಳಿಗೆ ಇಷ್ಟ ಆಗಿ ಖುಷಿ ಆದ್ರೆ ಅಷ್ಟೇ ಸಾಕಲ್ವಾ ನಳಿನಿ? ಅಮ್ಮೋರೆ, ನನಗೂ ತುಂಬಾ ಖುಷಿ ಆಯ್ತು. ಎಂತೆಂತ ಸೀರೆಗಳಂತೀರಾ, ನಮ್ಮೂರಲ್ಲಿ ಇಂಥವೆಲ್ಲ ನೋಡಕ್ಕೂ ಸಂಜೀವ, ಬಾಪ, ಸುತ್ತಾಡ್ಕೊಂಡು ಬಂದಿದ್ದಾಯ್ತಾ? ಹ್ಞೂ ತಾತ. ಅಮ್ಮು, ಹೇಗಿತ್ತು ಫಸ್ಟ್ ಡೇಟಿಂಗು? ಅಮ್ಮ, ಅವರಿಬ್ರು ಹೋಗಿದ್ದು ಅಮ್ಮು ಫ್ರೆಂಡ್ಸ್ನ ಮೀಟ್ ಮಾಡೋಕ್ಕೆ. ಡೇಟಿಂಗ್ ಅಂದರೆ ಇವರಿಬ್ಬರೇ ಹೋಗಬೇಕು. ಅಯ್ಯೋ, ಅಂದರೆ ಫ್ರೆಂಡ್ಸ್ನ ಮೀಟ್ ಮಾಡಿದ್ಮೇಲೆ ನೈಟ್ ಡೇಟ್ ಹೋಗ್ತಾರೆ ಅಂತ ಅನ್ಕೊಂಡೆ ಕಣೆ. ಏನು ಸಂಜೀವ್ ಅವರೇ, ಬರೀ ಇವಳ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡೇ ಟೈಮ್ ಪಾಸ್ ಮಾಡಿಬಿಟ್ರಾ? ಸ್ವಲ್ಪ ನೀವಿಬ್ರು ಪರ್ಸ್ನಲ್ ಟೈಮ್ ಸ್ಪೆಂಡ್ ಮಾಡಬೇಕು ತಾನೇ? ಇಲ್ಲ, ಅದು ಲೇಟ್ ಆಗಿತ್ತಲ್ಲ. ಲೇಟಾ? ಅರೆ, ಈಗಿನ್ನೂ ಟೈಮು 10:30 ಅಷ್ಟೇ. ಇದ್ಯಾವ ಲೇಟು? ಅದೆಲ್ಲ ನಿಮ್ಮೂರಲ್ಲಿ 8 ಗಂಟೆ 9 ಗಂಟೆಗೆ ದಿನನೇ ಮುಗ್ದೋಗುತ್ತೆ. ಆದರೆ ಇದು ಬೆಂಗಳೂರಲ್ಲಿ ಜನರಿಗೆ ಮಧ್ಯರಾತ್ರಿನೇ ಬೆಳಗಾಗೋದು. ಫ್ರೆಂಡ್ಸ್ ಜೊತೆ ರೆಸ್ಟೋರೆಂಟಲ್ಲಿ ಊಟ ಆಗೋಯ್ತು, ಅದಕ್ಕೆ ಬಂದ್ಬಿಟ್ವಿ. ಪರವಾಗಿಲ್ಲ ಬಿಡು ಅಮ್ಮು, ಇನ್ನೊಂದು ಸಾರಿ ಅವರೊಬ್ಬರನ್ನೇ ಕರ್ಕೊಂಡು ಹೋಗುವಂತೆ. ಯಾರ್ಯಾರು ಸಿಕ್ಕಿದ್ರು ಅಮ್ಮು? ಸೌಂದರ್ಯ, ಶೀತಲ್, ಕಲ್ಯಾಣಿ, ಹನ್ಸಿಕಾ, ಝಾನ್ಸಿ. ಝಾನ್ಸಿನೂ ಬಂದಿದ್ಲಾ? ಒಬ್ಳೆ ಬಂದಿದ್ಲಾ? ಅವಳ ಗಂಡ ಜೊತೆ ಬಂದಿದ್ಲಾ? ಒಬ್ಳೆ ಬಂದಿದ್ಲು. ಅವಳ ಗಂಡನಿಗೆಲ್ಲೇ ಬರೋದಕ್ಕೆ ಟೈಮ್ ಇರುತ್ತೆ? ಅವಳ ಗಂಡ ದೊಡ್ಡ ಬಿಸ್ನೆಸ್ ಮ್ಯಾನ್. ಚಂಚಲ, ಹೆಂಡತಿಗೆ ಸಮಯ ಕೊಡದೇ ಇರೋ ಗಂಡಸು ಅದೆಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ಏನು ಪ್ರಯೋಜನ ಹೇಳು? ಹೌದೌದು, ಫ್ಯಾಮಿಲಿ ಟೈಮು ಭಾಳ ಇಂಪಾರ್ಟೆಂಟು. ವರ್ಕ್ ಲೈಫ್ ಬ್ಯಾಲೆನ್ಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಮ್ಮ ಸರೋಜಂಗೆ ಚೆನ್ನಾಗಿ ಗೊತ್ತು ಅಲ್ವಾ ಸರೋಜ? ಹೌದು, ಸ್ವಲ್ಪ ಸಮಾಧಾನ ಮಾಡ್ಕೋತೀರಾ? ಎಲ್ಲರೂ ನಿಮ್ಮ ಥರನೇ ಇರಬೇಕಲ್ವಾ? ಎಲ್ಲಿ ನಿಮ್ಮ ಗಂಡು ಮಕ್ಕಳು ನಿಮ್ಮ ಥರ ಇದ್ದಾರಾ ಹೇಳಿ? ಅಮ್ಮು, ನೀನು ಇನ್ನೊಬ್ಳು ಫ್ರೆಂಡು ಯಾವುದೋ ಸಾಫ್ಟ್ವೇರ್ ಕಂಪ್ನಿ CEO ಮಗನ್ನ ಮದುವೆ ಆಗಿದ್ಲಲ್ಲ, ಅವಳ ಹೆಸರೇನು? ರಿತು ಪಟೇಲ್. ಹಾ, ಅವಳೇ. ಆ ಹುಡುಗಿ ಅಂತೂ ಸಿಕ್ಕಾಪಟ್ಟೆ ಲಕ್ಕಿ ಕಣೆ. ನಿನ್ನ ಫ್ರೆಂಡ್ ಸರ್ಕಲಲ್ಲಿ ಅವಳೊಬ್ಳೇ ನೋಡು ಜಾಕ್ಪಾಟ್ ಹೊಡೆದಿರೋದು. ಹುಡುಗನಪ್ಪ CEO, ಈಗ ಗಂಡ ಹೆಂಡತಿ ಇಬ್ರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನೋಡು. ಅಪ್ಪ ಆದ್ಮೇಲೆ ಮಗನೇ ಆ ಕಂಪ್ನಿ CEO ಆಗ್ತಾನೆ. ಪಾಶ್ ಲೈಫ್ ಅನುಭವಿಸ್ತಾರೆ ನೋಡು. ನೀವೆಲ್ಲ ಮಾತಾಡ್ತೀರಿ, ನನಗೊಂದು ಫೋನ್ ಮಾಡೋದಿದೆ. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.